ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಳೆದ ವರ್ಷ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಒಂದು ದಾಳಿಯಾಗಿತ್ತು, ಉಗ್ರರ ದಾಳಿ. ಆ ಉಗ್ರರು ಪ್ರವಾಸಿಗರನ್ನ ಧರ್ಮ ಕೇಳಿ ಶೂಟ್ ಮಾಡ್ತಾ ಇದ್ರು. ಅದೇ ರೀತಿಯಾದಂತಹ ಒಂದು ಘಟನೆ ಈಗ ಮುಂಬೈನಲ್ಲೂ ಕೂಡ ನಡೆದಿದೆ. ಇದರ ಬಗ್ಗೆ ರಿಪೋರ್ಟ್ ಬರ್ತಾ ಇದೆ. ಮುಂಬೈನಲ್ಲಿ ಪೆಹಲ್ಗಾಮ್ ಮಾದರಿ ಧರ್ಮ ಕೇಳಿ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ. ಮುಂಬೈನಲ್ಲಿ ಪೆಹಲ್ಗಾಮ್ ಮಾದರಿ ಧರ್ಮ ಕೇಳಿ ಹಲ್ಲೆ ಮಾಡಿದ್ದಾರೆ. ಕಲ್ಮಾ ಪಠಿಸದ ಇಬ್ಬರು ಹಿಂದೂ ಸೆಕ್ಯೂರಿಟಿ ಗಾರ್ಡ್ಗೆ ಚಾಕುವಿನಿಂದ ಇರಿಯಲಾಗಿದೆ. ಅಂದರೆ ಆತ ಅಮೆರಿಕದಿಂದ ಬಂದಿದ್ದ ಮತಾಂಧ ಈ ಕೃತ್ಯವನ್ನು ಎಸಗಿರ್ತಕ್ಕಂಥದ್ದು. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು ಸೆಕ್ಯೂರಿಟಿ ಗಾರ್ಡ್ಗಳು. ಘಟನೆ ನಡೆದ 1.5 ಗಂಟೆಯಲ್ಲೇ ಆರೋಪಿ ಅನ್ಸಾರಿ ಅಂತಕ್ಕಂಥವನ್ನ ಬಂಧಿಸಿದ್ದಾರೆ ಪೊಲೀಸರು. ನಿಂದು ಯಾವ ಧರ್ಮ ಕಲ್ಮಾ ಹೇಳೋ. ಕಲ್ಮಾ ಹೇಳಕ್ಕೆ ಬಂತು ಅಂತಂದರೆ ಅವನು ಮುಸ್ಲಿಂ ಅಂತ ಅರ್ಥ. ಕಲ್ಮಾ ಹೇಳಕ್ಕೆ ಬರಲಿಲ್ಲ ಅಂತಂದರೆ ಅವನು ಮುಸ್ಲಿಂ ಅಲ್ಲ, ಅವನ ಮೇಲೆ ಅಟ್ಯಾಕ್ ಮಾಡೋದು. ಈ ಥರ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ಚಾಕುವಿನಿಂದ ಇರಿದಿದ್ದಾನೆ. ಅವನ ಫೋಟೋ ಕೂಡ ತಾವು ಗಮನಿಸ್ತಾ ಇದ್ದೀರಾ. ಆತ ಯಾರು ಅಂತ, ಅನ್ಸಾರಿ ಅಂತ ಅವನ ಹೆಸರು. ಇವನು ಅಮೆರಿಕದಿಂದ ಬಂದಿದ್ದಂತೆ. ಅಮೆರಿಕದಿಂದಾದರೂ ಬರಲಿ, ಬ್ರಿಟನ್ನಿಂದಾದರೂ ಬರಲಿ, ಧರ್ಮಾಂಧ ಅಷ್ಟೇ, ಇನ್ನೇನೂ ಇಲ್ಲ. ಎಲ್ಲಿಂದ ಬಂದರೂ ಕೂಡ ತನ್ನ ಬುದ್ಧಿಯನ್ನು ಆತ ಬಿಟ್ಟಿಲ್ಲ. ಹಾಗಾಗಿ 1.5 ಗಂಟೆಯಲ್ಲ ಈ ಅನ್ಸಾರಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ನೋಡಿ, ಮತಾಂಧ ಅನ್ಸಾರಿ ಇದನ್ನಲ್ಲ, ಇವನ ಮೊಬೈಲ್ನಲ್ಲಿ ಐಸಿಸ್ ಬರಹ ಇತ್ತಂತೆ. ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ. ಅಮೆರಿಕದಲ್ಲಿ ಕೆಲಸ ಸಿಗದೆ ಭಾರತಕ್ಕೆ ವಾಪಸ್ಸಾಗಿದ್ದ ಈ ಅನ್ಸಾರಿ ಬರೆದ ಟಿಪ್ಪಣಿಗಳಲ್ಲಿ ಐಸಿಸ್ ಹೆಸರಿದೆ, ಒಂಟಿ ತೋಳ ಇದೆ, ಜಿಹಾದ್ ಅಂತ ಇದೆ, ಗಾಜಾ ಅಂತ ಇದೆ. ಇದೆಲ್ಲ ಪತ್ತೆಯಾಗಿದೆ. ಆರೋಪಿ ಅನ್ಸಾರಿಯ ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳ ಪರಿಶೀಲನೆ ಕೂಡ ಈಗ ಆಗ್ತಾ ಇದೆ ಪೊಲೀಸರಿಂದ. ಈತ ಯಾರು, ಏನು, ಬರೀ ಪದಗಳನ್ನು ಬರೆದಿಟ್ಕೊಂಡಿದ್ದಾನ, ಐಸಿಸ್ ಜೊತೆ ಲಿಂಕ್ ಇದೆಯಾ, ನಂಟಿದೆಯಾ, ಈತ ಟೆರರಿಸ್ಟಾ ಅಥವಾ ಮತಾಂಧನ ಅಥವಾ ಫಂಡಮೆಂಟಲಿಸ್ಟಾ, ಯಾಕೆ ಈ ಥರ ಮಾಡಿದ್ದಾನೆ, ಎಲ್ಲ ಆಗಬೇಕಲ್ಲ ತನಿಖೆಗಳು. ಮುಂಬೈನಲ್ಲಿ ಬಂದು ತಗ್ಲಾಕೊಂಡಿದ್ದಾನೆ ಅನ್ಸಾರಿ. ಬಟ್ ಅದಕ್ಕೂ ಮೊದಲು ಧರ್ಮ ಕೇಳಿ ಹಲ್ಲೆ ಮಾಡಿದ್ದಾನೆ, ಚಾಕುವಿನಿಂದ ಇರಿದಿದ್ದಾನೆ. ಹಾಗಾಗಿ ಇಂಥ ವ್ಯಕ್ತಿಗಳನ್ನು ಕಂಪ್ಲೀಟಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ.